ತಾಯಿ ಪುಷ್ಪಾವತಿಯ ಹತ್ಯೆಗೈದಂತಹ ಮಗಳು ಸುಚಿತ್ರ ಪತಿ ಸುರೇಶ್ ಜೊತೆಯಲ್ಲಿ ಹೆತ್ತವಳನ್ನ ಕೊಲೆಗೈದಿದ್ದಾಳೆ ಸುಚಿತ್ರ. ಆಸ್ತಿ ಮಾರಿದಂತಹ ತಾಯಿ ಪುಷ್ಪಾವತಿ ಖಾತೆಯಲ್ಲಿದ್ದು 40 ಲಕ್ಷ. ತುಮಕೂರಿನ ಶ್ರೀನಗರದಲ್ಲಿ ಗಂಡನ ಜೊತೆಯಲ್ಲಿ ವಾಸ ಇರ್ತಾಳೆ ಸುಚಿತ್ರ. ನೋಡಿ, ತಾಯಿಯನ್ನೇ ಕೊಲೆ ಮಾಡಿದ್ದಾಳೆ ಮಗಳು ಸುಚಿತ್ರ. 55 ವರ್ಷ ಪುಷ್ಪಲತಾ ಅವರಿಗೆ ಪತಿ ಸುರೇಶ್ ಜೊತೆಯಲ್ಲಿ ಹೆತ್ತವಳನ್ನ ಕೊಲೆ ಮಾಡಲಾಗಿರುವಂಥದ್ದು. ಆಸ್ತಿ ಮಾಡಿದಂತಹ ತಾಯಿ ಪುಷ್ಪಾವತಿ ಅವರ ಖಾತೆಯಲ್ಲಿ 40 ಲಕ್ಷ ಅಮೌಂಟ್ ಇರುತ್ತೆ. ತುಮಕೂರಿನ ಶ್ರೀನಗರದಲ್ಲಿ ಗಂಡನ ಜೊತೆಯಲ್ಲಿ ವಾಸ ಇರ್ತಾರೆ ಸುಚಿತ್ರ. ಮಗಳ ಮನೆಯಲ್ಲೇ ಪುಷ್ಪಾವತಿಯವರು ಹತ್ಯೆ ಆಗಿದ್ದಾರೆ. ರಾತ್ರಿ ಮಲಗಿದ್ದಾಗ ಹೃದಯಾಘಾತ ಅಂತ ಹೇಳಿ ಸುಚಿತ್ರ ಸುರೇಶ್ ಬೆಂಬಲಿಸಿರ್ತಾರೆ. ತುಮಕೂರು ಬಳಿಯ ಅನುಪನಹಳ್ಳಿ ಎಂಬಲ್ಲಿ ಅಂತ್ಯಕ್ರಿಯೆಗೆ ಸಿದ್ಧತೆಗಳನ್ನ ಕೂಡ ಮಾಡಿಕೊಳ್ಳಲಾಗ್ತಾ ಇತ್ತು. ಪುಷ್ಪಾವತಿ ಸಾವಿನ ಬಗ್ಗೆ ಸಂಬಂಧಿಕರಿಗೆ ಶಂಕೆ ಇರುತ್ತೆ. ಪೊಲೀಸರಿಗೆ ದೂರನ್ನ ಕೂಡ ನೀಡ್ತಾರೆ. ಕ್ಯಾತ್ಸಂದ್ರ ಪೊಲೀಸರು ಆಗಮಿಸಿ ವಿಚಾರಣೆಯನ್ನು ಕೂಡ ನಡೆಸ್ತಾರೆ. ಅವಾಗ ಸತ್ಯ ಬಯಲಾಗುತ್ತೆ. ಪುಷ್ಪಾವತಿ ಅವರ ಅಕೌಂಟ್ನಲ್ಲಿ ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಗಳೇ ಕೊಲೆ ಮಾಡಿದ್ದಾಳೆ. ನೋಡಿ, ಉಸಿರುಗಟ್ಟಿಸಿ ಮಗಳು ಸುಚಿತ್ರ ತಾಯಿಯನ್ನ ಪುಷ್ಪಾವತಿ ಅವರನ್ನ ಕೊಲೆ ಮಾಡಿದ್ದಾಳೆ. ಮಗಳು ಅಳಿಯ ಇಬ್ರು ಸೇರ್ಕೊಂಡು ಆಸ್ತಿ ಮಾರಿರ್ತಾರೆ. 40 ಲಕ್ಷ ಅಮೌಂಟ್ ಕೂಡ ಇರುತ್ತೆ. ಜೊತೆಗೆ ನೋಡಿ, ಅಂತ್ಯಕ್ರಿಯೆ ಮಾಡಬೇಕು ಅಂತ ಹೇಳಿ ಬಹಳಷ್ಟು ಪ್ರಿಪರೇಷನ್ ಮಾಡ್ಕೊಳ್ತಿರ್ತಾರೆ. ಪೊಲೀಸು ವಿಚಾರಣೆಯ ವೇಳೆಯೂ ಕೂಡ ಸುಚಿತ್ರ ಸುರೇಶ್ ಡ್ರಾಮಾ ಮಾಡಿರ್ತಾರೆ. ಇಬ್ರು ಕೂಡ ಬಾಜಿಗೆ ಬಿದ್ದು ತನ್ನ ತಂದೆ ಸಾಯ್ಲಿಕ್ಕೆ ಅಮ್ಮ ವಾಮಾಚಾರ ಮಾಡಿಸಿದಾಗಿ ಹೇಳಿಕೆ ಕೊಟ್ಟಿದ್ದಾರೆ. 1.5 ವರ್ಷದ ಹಿಂದೆ ಸಾವನ್ನಪ್ಪಿದ್ರು ಅಂತ ಹೇಳಿ ಸುಚಿತ್ರ ಅವಳ ತಂದೆ ಅದಕ್ಕೆ ಕಾರಣ ಆಗಿದ್ಯಾರು, ನಮ್ಮಮ್ಮ ವಾಮಾಚಾರ ಮಾಡಿಸಿ ನಮ್ಮಪ್ಪನ್ನ ಸಾಯಿಸ್ಬಿಟ್ಟಿದ್ಲು ಅಂತ ಹೇಳಿ ಡ್ರಾಮಾ ಮಾಡಿರ್ತಾರೆ. ತಂದೆಗೆ ತಾಯಿ ವಾಮಾಚಾರ ಮಾಡಿಸಿ ಸಾಯಿಸಿದಾಗಿ ಹೇಳಿರ್ತಾಳೆ ಈಕೆ. ತಂದೆ ಆತ್ಮಕ್ಕೆ ನಾನು ಶಾಂತಿ ಕೊಡಿಸ್ಬೇಕಾಗಿತ್ತು, ಅದಕ್ಕೋಸ್ಕರ ಕೊಲೆ ಮಾಡಿದೆ. ಸುಚಿತ್ರ ಬಂಡತನದ ಮಾತು ಕೇಳಿ ಕ್ಯಾತ್ಸಂದ್ರ ಪೊಲೀಸರೇ ಕಕ್ಕಾಬಿಕ್ಕಿ ಆಗ್ಬಿಟ್ರು. ಸುಚಿತ್ರ ಹಾಗೂ ಆಕೆಯ ಗಂಡ ಸುರೇಶ್ನನ್ನ ಬಂಧಿಸಿ ನೋಡಿ ಪೊಲೀಸರು ಈಗಾಗಲೇ ನ್ಯಾಯಾಲಯದ ಮುಂದೆ ಒಪ್ಪಿಸಿದ್ದಾರೆ. ನೋಡಿ, ತಾಯಿಯನ್ನೇ ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಗಳು ಅಳಿಯ ಇಬ್ರು ಕೂಡ ಸೇರ್ಕೊಂಡು ಕೊಲೆ ಮಾಡಿದ್ದಾರೆ. ಕೊಲೆ ಮಾಡಿದ್ದು ಅಲ್ಲದೆ 40 ಲಕ್ಷ ಅಮೌಂಟು ಪುಷ್ಪಾವತಿ ಅವರ ಅಕೌಂಟ್ನಲ್ಲಿ ಇರುತ್ತೆ. ಕೊಲೆ ಮಾಡಿದ್ದಲ್ಲದೆ ಕತೆ ಕಟ್ಟಿದ್ದೇನೋ, ನಮ್ಮಪ್ಪ 1.5 ವರ್ಷದ ಹಿಂದೆ ಸತ್ತೋಗ್ಬಿಟ್ಟಿದ್ರು, ಅವ್ರು ಸಾಯ್ಲಿಕ್ಕೆ ನಮ್ಮಮ್ಮ ವಾಮಾಚಾರ ಮಾಡಿ ಸಾಯಿಸ್ಬಿಟ್ಟಿದ್ರು ಅಂತ ಹೇಳಿ ಜ್ಯೋತಿಷಿ ಹೇಳಿದ್ರು. ಆ ಒಂದು ಕಾರಣಕ್ಕೋಸ್ಕರ ನಾನು ನಮ್ಮಮ್ಮನ ಸಾಯಿಸಿದೆ ಅಂತ ಹೇಳಿ ಕತೆ ಕಟ್ಟಿರ್ತಾಳೆ ಈಕೆ. ಈ ವಿಚಾರ ಹೆಂಗೆ ಗೊತ್ತಾಗತ್ತೆ ಅಂತಂದ್ರೆ, ಅಲ್ಲಿ ಬಂದಿರ್ತಾರಲ್ಲ ಸಂಬಂಧಿಕರು, ಇವರು ಬಹಳ ಆತುರವಾಗಿ ಅಂತ್ಯಕ್ರಿಯೆ ಮಾಡಬೇಕು ಅಂತ ಹೇಳಿ ಪ್ಲಾನ್ ಮಾಡ್ಕೊಂಡಿರ್ತಾರೆ. ಆ ಸಂದರ್ಭದಲ್ಲಿ ಬಂದಂತಹ ಸಂಬಂಧಿಕರಿಗೆ ಏನಿರ್ತಾರೆ, ಇದು ಸಹಜವಾದಂತಹ ಸಾವಿನ ರೀತಿಯಾಗಿ ಕಾಣಿಸ್ತಾ ಇಲ್ವಲ್ಲ ಅಂತ ಹೇಳಿ ಮುಖಚಹರೆಯನ್ನ ನೋಡಿದಂತಹ ಸಂಬಂಧಿಕರಿಗೆ ಏನ್ ಮಾಡ್ತಾರೆ, ಒಂದು ಬಾರಿ ಇದು ತನಿಖೆ ಆಗ್ಲೇಬೇಕು ಅಂತ ಹೇಳಿ ಪೊಲೀಸರಿಗೆ ಕರೆ ಮಾಡ್ತಾರೆ. ಯಾಕೋ ಅವ್ರಿಗೂ ಡೌಟ್ ಆಗುತ್ತೆ. ಆ ಒಂದು ಕಾರಣವಾಗಿ ಏನ್ ಮಾಡ್ತಾರೆ, ಪೊಲೀಸರಿಗೆ ಕರೆ ಮಾಡ್ತಾರೆ. ಕರೆ ಮಾಡಿದಾಗ ಬಂದು ವಿಚಾರಣೆ ಮಾಡಿದಂತಹ ಸಂದರ್ಭದಲ್ಲಿ ತಗ್ಲಾಕೊಳ್ತಾರೆ. ನೋಡಿ, ಇದೇ ವಿಚಾರ ಸಂಬಂಧವಾಗಿ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಹೇಮಂತ್. ಹೇಮಂತ್, ಪುಷ್ಪಾವತಿ ಅವರ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಅಪ್ಡೇಟ್ಸ್ ಲಭ್ಯ ಆಗಿದೆ, ಹೇಗೆ ಗೊತ್ತಾಯಿತು, ಪೊಲೀಸರಿಗೆ ಹೇಗೆ ಗೊತ್ತಾಯಿತು, ಸಂಬಂಧಿಕರು ಹೇಗೆ ಕಂಡುಹಿಡಿದ್ರು ಇದು ಕೊಲೆ ಇರಬಹುದು ಅಂತ ಹೇಳಿ ಹಿಂಗ್ ಶಂಕೆ ವ್ಯಕ್ತ ಆಯಿತು, ಏನಿದೆ ಕಂಪ್ಲೀಟ್ ಮಾಹಿತಿ? ಏನಂತಂದ್ರೆ, ಎತ್ತ ಮಗಳೇ ತಾಯಿಯನ್ನ ಕೊಲೆ ಮಾಡಿರುವಂತ ಘಟನೆ ಏನು ಅನುಪನಹಳ್ಳಿ ಸಮೀಪ ಇರುವಂತ ಅಂತ್ಯಕ್ರಿಯೆ ಮಾಡುವಂತ ಸಂದರ್ಭದಲ್ಲಿ ಗೊತ್ತಾಗಿರುವಂತದ್ದು. ಏನು ತುಮಕೂರು ತಾಲೂಕಿನ ಅನುಪನಹಳ್ಳಿ ಗ್ರಾಮ ಏನಿದೆ, ಈ ಒಂದು ಗ್ರಾಮದಲ್ಲಿ ಪುಷ್ಪಾವತಿ ಅನ್ನೋರ್ನ ಅಂತ್ಯ ಸಂಸ್ಕಾರ ಮಾಡುವಂತ ಸಂದರ್ಭದಲ್ಲಿ ತನ್ನ ಮಗಳೇ ಆಕೆಯನ್ನ ಕೊಲೆ ಮಾಡಿರುವಂತದ್ದು ಗೊತ್ತಾಗಿರುವಂತದ್ದು. ಏನು ಪುಷ್ಪಾವತಿಯವರ ತಮ್ಮ ಏನಿದ್ದಾರೆ, ಅವರು ಅಂತ್ಯಕ್ರಿಯೆಗೆ ಹೋದಂತ ಸಂದರ್ಭದಲ್ಲಿ ಅಕ್ಕನಿಗಾಗಿರುವಂತ ಗಾಯವನ್ನು ನೋಡಿ ಆ ಒಂದು ಏನು ಪ್ರಕರಣವನ್ನು ವಿಚಾರಣೆ ಮಾಡಿದಂತ ಸಂದರ್ಭದಲ್ಲಿ ಆಕೆ ಒಪ್ಕೊಂಡಿರುವಂತದ್ದು. ಏನು ಸುಚಿತ್ರ ಅನ್ನುವಂಥವ್ರು ನಾನೇ ತಾಯಿಯನ್ನ ಏನು ತಲೆದಿಂಬನ್ನ ಅಮುಕಿ ಕೊಲೆ ಮಾಡಿದ್ದೇನೆ ಅಂತ ಹೇಳಿ ಒಪ್ಕೊಂಡಿರುವಂತ ಘಟನೆ ನಡೆದಿರುವಂತದ್ದು. ಏನೋ ಈ ಒಂದು ಘಟನೆ ನಡೆದಿರುವಂತ ಸ್ಥಳ ಬಂದು ತುಮಕೂರು ನಗರದ ಶ್ರೀನಗರ ಬಂಡೆಪಾಳ್ಯದಲ್ಲಿರುವಂತ ಶ್ರೀನಗರ ಅಂತ ಒಂದು ಜಾಗ ಆಗಿರುವಂತದ್ದು. ಈ ಒಂದು ಜಾಗದಲ್ಲಿ ಏನು ಸುಚಿತ್ರ ಅವರ ಜೊತೆಯಲ್ಲೇ ಪುಷ್ಪಾವತಿ ಅವರು ವಾಸ ಮಾಡ್ತಾ ಇದ್ರು. ಏನು ಗಂಡನ ಜೊತೆ ಸುಚಿತ್ರ ಸೇರ್ಕೊಂಡು ಏನು ಸುರೇಶ್ ಇದ್ದಾನೆ, ಆತ ಮತ್ತೆ ಸುಚಿತ್ರ ಇಬ್ರು ಕೂಡ ಸೇರಿ ತಾಯಿಯನ್ನ ತಲೆದಿಂಬನ್ನ ಅಮುಕಿ ಏನು ಕೊಲೆ ಮಾಡಿರುವಂತ, ಉಸಿರುಗಟ್ಟಿಸಿ ಕೊಲೆ ಮಾಡಿರುವಂತದ್ದು ಸದ್ಯ ಬೆಳಕಿಗೆ ಬಂದಿರುವಂತದ್ದು. ಈಗಾಗ್ಲೇ ಏನು ಕ್ಯಾತ್ಸಂದ್ರ ಪೊಲೀಸರು ಸುರೇಶ್ ಮತ್ತೆ ಸುಚಿತ್ರ ಇಬ್ಬರನ್ನು ಕೂಡ ಬಂಧನವನ್ನ ಮಾಡಿ ತನಿಖೆಯನ್ನ ಮುಂದುವರಿಸಿರುವಂತದ್ದು. ಅಲ್ಲಿ ಏನು ಪೊಲೀಸ್ ಠಾಣೆಯಲ್ಲಿ ಸುಚಿತ್ರ ಬಾಯ್ಬಿಟ್ಟಿರುವಂತದ್ದು. ಜ್ಯೋತಿಷಿ ಒಬ್ರು ಹೇಳಿದ್ರು, ನನ್ನ ತಂದೆಯನ್ನ ನನ್ನ ತಾಯಿ ಪುಷ್ಪಾವತಿಯೇ ಏನು ಮಾಟ ಮಂತ್ರ ಮಾಡಿಸಿ ಕೊಲೆಗೈದಿದ್ರು. ಆ ಒಂದು ಹಿನ್ನೆಲೆಯಲ್ಲಿ ನಾನು ನನ್ನ ತಾಯಿಯನ್ನ ಹತ್ಯೆ ಮಾಡಿದ್ದೀನಿ ಅಂತ ಹೇಳಿ ಹೇಳ್ಕೊಂಡಿರುವಂತದ್ದು. ಇದೊಂದು ರೀತಿಯ ಕಟ್ಟುಕತೆ ಅಂತ ಹೇಳಿ ಪೊಲೀಸ್ನವರು ಹೇಳ್ತಾ ಇರೋಂಥದ್ದು. ನಿಜಕ್ಕೂ ಇದರ ಪ್ರಕರಣದ ಹಿನ್ನೆಲೆ ಏನಂತಂದ್ರೆ, ಜಮೀನು ಮಾರಾಟವಾದಂತ ಹಣ ಪುಷ್ಪಾವತಿ ಅವರ ಹತ್ರ ಅಕೌಂಟ್ ನಲ್ಲಿ 40 ಲಕ್ಷ ಇತ್ತು. ಆ ಒಂದು ಹಣವನ್ನ ಪಡಿಲಿಕ್ಕೋಸ್ಕರ ಈ ರೀತಿಯಾಗಿ ಏನು ಮಗಳು ಮತ್ತೆ ಅಳಿಯ ಸೇರಿ ಈ ಒಂದು ಕೊಲೆಯನ್ನ ಮಾಡಿದ್ದಾರೆ ಅಂತ ಹೇಳಿ ಹೇಳಲಾಗ್ತಾ ಇರುವಂತದ್ದು. ಸದ್ಯ ಇಬ್ರು ಕೂಡ
ಎಸ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್.